ಬ್ಯಾಂಗ್ಳೂರಲ್ಲಿ ಮೆಟ್ರೋ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ನಾನು ಬೆಳಗ್ಗೆನೇ ಇವತ್ತು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಲಗೇಜ್ ಕೂಡ ಪ್ಯಾಕ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಯಾಕೆಂದರೆ ಬ್ಯಾಂಗ್ಳೂರು ಹೋಗೋದಿದೆ, ಹಾಗಾಗಿ ಸೊ ನಾನು ಡೈಲಿ ಸಿಂಪಲಾಗಿ ಇದೇ ರೀತಿ ಮೇಕಪ್ ಮಾಡ್ಕೊಳ್ಳೋದು. ಫ್ರೆಶ್ ಅಪ್ ಆದಮೇಲೆ ಜಸ್ಟ್ ಟೋನರ್ ಸ್ಪ್ರೇ ಮಾಡ್ತೀನಿ, ಪ್ಲಮ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಅದು ನನಗೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಟೋನರ್ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಈ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗಿಂದ ನನಗೆ ಟ್ಯಾನು ಮತ್ತು ಪಿಂಪಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿದೆ. ಫೋರ್ಹೆಡ್ ಮೇಲೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು ನನಗೆ, ಅದು ಕೂಡ ಕ್ಲಿಯರ್ ಆಗಿದೆ. ಈ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗಿಂದ ತುಂಬಾ ಚೆನ್ನಾಗಿದೆ ಸ್ಕಿನ್ನು. ನಿಮಗೂ ಕೂಡ ಈ ಸನ್ಸ್ಕ್ರೀನ್ ಬೇಕು ಅಂದರೆ ಕಮೆಂಟಲ್ಲಿ ಸನ್ಸ್ಕ್ರೀನ್ ಅಂತ ಕಮೆಂಟ್ ಮಾಡಿ. ಓಕೆ, ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಟ್ಯಾನ್ ಆಗೋಲ್ಲ, ಸೊ ಬಿಸಿಲಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು. ಹಾಗಾಗಿ ಡೈಲಿ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ನೀವು ಕೂಡ ಯೂಸ್ ಮಾಡಿ. ಎಸ್ಟರ್ಡೇ ಒಂದು ಲಿಪ್ಸ್ಟಿಕ್ನ ಆರ್ಡರ್ ಮಾಡಿದ್ದೆ, ಅದನ್ನು ನಾನು ಟ್ರೈ ಮಾಡಿರಲಿಲ್ಲ ಯಾವ ರೀತಿ ಇದೆ ಕಲರ್ ಅಂತಂದ್ಬಿಟ್ಟು. ಸೊ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ವೈನ್ ಕಲರು ಸಿಕ್ಕಾಪಟ್ಟೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಡಸ್ಕಿ ಸ್ಕಿನ್ ಅವ್ರಿಗೆ ಈ ರೀತಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನಂಗೆ ಇದು ಇಷ್ಟ ಆಯಿತು ಈ ಶೇಡು. ನಿಮಗೂ ಕೂಡ ಈ ಶೇಡ್ ಬೇಕು ಅಂದರೆ ಲಿಪ್ಸ್ಟಿಕ್ ಶೇಡ್ ಅಂತ ಕಮೆಂಟ್ ಮಾಡಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತಂದು. ಈ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ಲಿಪ್ ಲೈನರ್ ಅವಶ್ಯಕತೆನೇ ಇಲ್ಲ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಯಿತು ಕೂಡ. ಮತ್ತು ಇದು ಸ್ಮಡ್ಜ್ ಪ್ರೂಫ್ ಅಂದರೆ ವಾಟರ್ ಪ್ರೂಫ್ ಅಂತಲೇ ಹೇಳ್ಬೋದು. ಏನೂ ಆಗಲಿಲ್ಲ, ಸ್ವಲ್ಪ ಹೊತ್ತಾದ್ರೂ ನನಗೆ ಸ್ಪ್ರೆಡ್ ಆಗಲಿಲ್ಲ. ಮತ್ತು ಇದು ಒಂಥರ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಥರ ಇದೆ ಆ್ಯಕ್ಚುಲಿ ಯೂಸ್ ಮಾಡಿದ್ಮೇಲೆ. ನೋಡ್ಬೋದು ನೀವು. ಈಗ ಊರಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ, ನಾನು ಮತ್ತು ಮಕ್ಕಳು. ಅವರು ಕೂಡ ರೆಡಿಯಾಗಿದ್ದಾರೆ. ಹಾಗೆ ರಿಷಿ ಸ್ಕೂಲಿಗೆ ಓದಿದೆ. ಸ್ಕೂಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಟೆಕ್ಸ್ಟ್ ಬುಕ್ನ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು. ಹಾಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಬುಕ್ನ ತಗೊಂಡು ಹೋಗೋಣ. ಓಕೆ, ರಿಷಿ ಸ್ಕೂಲಿಗೆ ಓದಿದ್ದಲ್ಲ, ಹಾಗೆ ಹೊರಟ್ವಿ. ಬಟ್ ಅವ್ರು ಕಾಲ್ ಮಾಡಿ ಕೇಳಿದಾಗ ಆಫೀಸಿಗೆ ಬೇಡ ಸರ್ ಮಂಡೇ ಬನ್ನಿ ಅಂತಂದರು. ಹಾಗಾಗಿ ಸ್ಕೂಲ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಊರಿಗೆ ಹೊರಟ್ವಿ. ನಮ್ಮ ಮನೆಯವರು ದಾವಣಗೆರೆ ತನಕ ಕಾರಲ್ಲಿ ಹೋಗೋಣ, ಯಾಕಂದರೆ ಲೇಟ್ ಆಗಿಬಿಡತ್ತೆ ಅಂತಂದ್ಬಿಟ್ಟು ಕಾರಲ್ಲೇ ಹೊರಟ್ವಿ. ಯಾಕಂದರೆ 3-4 ಬಸ್ ಚೇಂಜ್ ಮಾಡೋದಿತ್ತು. ಸೊ ಹಾಗಾಗಿ ಕಾರಲ್ಲೇ ಹೊರಟ್ವಿ. ನನ್ನ ಮಗ ಲಾಲಿಪಾಪ್ ಕೇಳ್ದ, ಲಾಲಿಪಾಪ್ ಕೊಡಿಸ್ಕೊಂಡು ಹಾಗೆ ಹೋದೆ. ಅವನಿಗೆ ಲಾಲಿಪಾಪ್ ತಿಂತ ಹಾಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಬಟ್ ಆದರೂ ಮಲ್ಕೋತಾ ಇಲ್ಲ. ಲಾಲಿಪಾಪು ಕೂಡ ಬಿಡ್ತಾ ಇರಲಿಲ್ಲ ಅವನು. ಕೊನೆಗೂ ಲಾಲಿಪಾಪ್ ಕಂಪ್ಲೀಟ್ ಮಾಡಿದ್ಮೇಲೆ ಅವನು ಮಲ್ಕೊಂಡ. ಹಾಗೆ ಅವರಪ್ಪ ತೊಡೆ ಮೇಲೆ ಹಾಗೆ ಮಲ್ಸ್ಕೊಂಡ್ರು, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತಂದ್ಬಿಟ್ಟು. ನನಗ್ಯಾಕೋ ಒಂಥರ ಟಯರ್ಡ್ ಅನಿಸ್ತಾಯಿತ್ತು, ತಲೆ ಎಲ್ಲ ನೋವ್ತಿತ್ತು, ಮತ್ತು ವಾಮಿಟ್ ಸೆನ್ಸೇಷನ್ ಆಗ್ತಾಯಿತ್ತು ನನಗೆ. ವಾಮಿಟ್ ಬರ್ತಾನೂ ಇಲ್ಲ, ವಾಮಿಟ್ ಬರೋಂಗೆ ಆಗ್ತಾಯಿತ್ತು. ಕಾರ್ ಜರ್ನಿ ನಂಗೆ ಯಾವಾಗಲೂ ಬರ್ತಾ ಇರ್ತೀನಿ, ಯಾವಾಗವಾಗ ಅಂತಲ್ಲ. ಕಾರ್ ನಂಗೆ ಅಷ್ಟೇ ನಂಗೆ ಜರ್ನಿ ಏನು ಅನಿಸಲ್ಲ. ಬಟ್ ಈ ಸಲ ನನಗೆ ಒಂಥರ ಸುಸ್ತು ಅನಿಸ್ಬಿಡ್ತು, ವಾಮಿಟ್ ಬರೋಂಗೆ ಆಗ್ತಾಯಿತ್ತು. ದಾವಣಗೆರೆ ಕೂಡ ಬಂದ್ವಿ, ಟ್ರೈನು ಕೂಡ ಸಿಕ್ತು ನಮಗೆ. ಸೊ ನನ್ನ ಮಕ್ಕಳನ್ನ ಚಿಕ್ಕಜಾಜೂರಲ್ಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಚಿಕ್ಕಜಾಜೂರು ಬಿಟ್ಟು ನಾವು ಹಾಗೆ ಶತಾಬ್ದಿಯಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಅವರು ನನ್ನ ಅತ್ತೆ ಮಾವನ ಜೊತೆ ಅವರು ಒಂದಿನ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಮಕ್ಕಳು. ಮತ್ತು ಬೇಡ ದೂರ, ಮತ್ತು ಮಳೆ ಎಲ್ಲ ಇರುತ್ತೆ, ನಾವು ಹೋಗೋದು ಕೂಡ ಲೇಟ್ ಆಗಿಬಿಡುತ್ತೆ, ಅವ್ರಿಗೆ ಸುಮ್ಮನೆ ತೊಂದರೆ. ಮಕ್ಕಳನ್ನ ಅತ್ತೆ ಮಾವನ ಜೊತೆನೇ ಬಿಟ್ಟು ಹೋಗೋಣ ಅಂತಂದರು. ಸೊ ಹಾಗಾಗಿ ಅವ್ರನ್ನ ಬಿಟ್ಟು ನಾವು ಹೋದ್ವಿ. ಆಲ್ರೆಡಿ ಲೇಟ್ ಆಗಿಬಿಡ್ತು. ನಂಗೆ ಒಂದು ಟ್ರೈನ್ ಜರ್ನಿ ಯಾಕೋ ಬೋರ್ ಅನ್ನಿಸ್ತಾ ಇತ್ತು. ಹಾಗೆ ಚುರುಮುರಿ ಮತ್ತು ಮದ್ದೂರೋಡ ತಗೊಂಡ್ವಿ. ಮದ್ದೂರೋಡ ಮುಂಚೆ ತಿನ್ನುವಾಗ ಸಾಸ್ ಎಲ್ಲ ಕೊಡ್ತಾ ಇರಲಿಲ್ಲ, ಬಟ್ ಇವಾಗ ಸಾಸ್ ಕೊಡ್ತಿದ್ದಾರೆ. ಅದನ್ನು ಕೂಡ ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಹಾಗೋ ಹೀಗೋ ಜರ್ನಿ ಮಾಡ್ಕೊತ ಯಶವಂತಪುರ ತಲುಪಿದ್ವಿ. ಯಶವಂತಪುರ ಆದಮೇಲೆ ನೆಕ್ಸ್ಟ್ ಬರೋದೇ ಮೆಜೆಸ್ಟಿಕ್ ಅಲ್ವಾ. ಸೊ ನೆಕ್ಸ್ಟ್ ಬರೋದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ವಾಟರ್ ಬಾಟಲೆಲ್ಲ ಕೆಳಗಿಟ್ಟಿದ್ವಿ, ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮೆಜೆಸ್ಟಿಕ್ಕಿಗೆ ಇಳಿಯೋದಕ್ಕೆ ರೆಡಿ ಆದ್ವಿ. ಕೊನೆಗೂ ಕೂಡ ಮೆಜೆಸ್ಟಿಕ್ಕಿಗೆ ತಲುಪಿದ್ವಿ. ಸೊ ಇದೇ ನೋಡಿ ಬ್ಯಾಂಗ್ಳೂರು ಮೆಜೆಸ್ಟಿಕ್. ಈಗ ಅಲ್ಲಿ ಇಳಿದ್ಬಿಟ್ಟು ಮೆಟ್ರೋ ಹೋಗೋಣ ಅಂತಂದರು. ಮೆಟ್ರೋ ಹೋಗ್ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಮಂತ್ರಿ ಮಾಲ್ ಅಲ್ಲಿಗೆ ಹೋಗ್ಬೇಕು ನಾವು. ಅಪ್ಪು ನೀನು ಬ್ಯಾಂಗ್ಳೂರಿಗೆ ಬರ್ದಲೆ ಎಷ್ಟು ವರ್ಷ ಆತೇಳ? ಕೃತಿಕನ್ ಮದುವೆ ಬಂದಿದ್ದು ಅನ್ಸುತ್ತೆ ನಾವು. ಲಾಸ್ಟ್ ಟೈಮು ನಮ್ಮ ರಿಲೇಟಿವ್ ಮದುವೆಗೆ ಬಂದಿದ್ದು ನಾವು. ಹಾಂ, ಅದು ಬಿಟ್ಟರೆ ಇದೆ. ಆ್ಯಕ್ಚುಲಿ ಜಾಸ್ತಿ ಏನು ಬರೋಲ್ಲ ನಾವು, ನಮಗೇನು ಬ್ಯಾಂಗ್ಳೂರಲ್ಲೇ ಕೆಲಸ ಇರಲ್ವಲ್ಲ. ಸೊ ಅವಾಗವಾಗ ಬರ್ತೀವಿ ಅಷ್ಟೆ. ನಮ್ಮ ಮನೇಲಿ ಈ ಸರಿ ಮೀಟಿಂಗ್ ಐತೆ, ನನಗೇನಿಲ್ಲ, ಸುಮ್ಮನೆ ಅವ್ರ ಜೊತೆ ಬಂದಿದ್ದೀನಿ ಅಷ್ಟೇ. ಮೆಟ್ರೋ ಸ್ಟೇಷನ್.
ಇವತ್ತಿನ ಲಾಗ್ ಫುಲ್ ಜರ್ನಿನೇ ಆಗೋಯ್ತು. ಈಗ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ ನಾವು. ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು 6 ಮಿನಿಟ್ಸಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಮೆಟ್ರೋ ಶಿರಾಳಕೊಪ್ಪದಿಂದ ದಾವಣಗೆರೆಗೆ ಬಂದು, ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಗೆ ಬಂದು ಮೆಟ್ರೋ ಎಲ್ಲ ಹತ್ಕೊಂಡು ನಾವು ನಮ್ಮ ಪ್ಲೇಸಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನಮ್ಮ ಕತೆ ಅಷ್ಟೇ. ಈ ಬ್ಯಾಂಗ್ಳೂರು ಜನ ಹೇಗೆ ಓಡಾಡ್ತಾರೋ ಏನೋಪ್ಪ. ನನಗಂತೂ ಈ ಬ್ಯಾಂಗ್ಳೂರು ಲೈಫ್ ಅಂತೂ ನನಗಂತೂ ಇಷ್ಟ ಇಲ್ಲ. ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕೆ ಒಂದೊಂದು ತಾಸು ಬೇಕು. ಈ ಟ್ರಾಫಿಕ್ಕು, ಈ ಜನಗಳ ಮಧ್ಯೆ ನನಗೇನು ಇಷ್ಟ ಆಗಲ್ಲಪ್ಪ ಬ್ಯಾಂಗ್ಳೂರು. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ. ಯಾವಾಗ ಹೋಗಿ ರೀಚ್ ಆಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ ಅನ್ಸ್ಬಿಟ್ಟೈತೆ. ಅಷ್ಟು ಸುಸ್ತಾಗ್ಬಿಟ್ಟೈತೆ ನನಗಂತೂ ಇವತ್ತು. ಯಾಕೋ ಗೊತ್ತಿಲ್ಲ. ಮೆಟ್ರೋ ಕೂಡ ಬಂತು, ಹತ್ತಿದ್ವಿ ಕೂಡ. ಮೆಟ್ರೋ ಇದ್ದಿದ್ದು ಬೆಂಗಳೂರಲ್ಲಿ ತುಂಬಾ ಯೂಸ್ ಆಯಿತು. ಟೈಮು ಕೂಡ ಸೇವ್ ಆಯಿತು. ಜನಗಳು ಇಷ್ಟೊಂದು ಜನಸಂಖ್ಯೆ ಇರೋ ಊರಲ್ಲಿ ಮೆಟ್ರೋ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮೆಟ್ರೋಲ್ಲಿ. ಆ್ಯಕ್ಚುಲಿ ಬೆಂಗಳೂರು ಜನಕ್ಕೆ ಡೈಲಿ ಅಪ್ ಡೌನ್ ಮಾಡ್ತಾ ಇರ್ತಾರೆ. ಬಟ್ ನಾವು ರೇರ್ ಅಲ್ವಾ, ಯಾವಾಗಾದರೂ ಬೆಂಗಳೂರು ಬಂದಾಗ ಅಷ್ಟೇ ಮೆಟ್ರೋ ಹತ್ತೋದು. ಸೊ ಚೆನ್ನಾಗಿ ಅನ್ನಿಸ್ತು. ಈ ಬ್ಯಾಂಗ್ಳೂರು ಎಷ್ಟೋ ಜನಕ್ಕೆ ಲೈಫ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ತುಂಬ ಸುತ್ತಮುತ್ತ ಹಳ್ಳಿನವರೆಲ್ಲ ಪಾಪ ಬ್ಯಾಂಗ್ಳೂರು ಬಂದು ಗಾರ್ಮೆಂಟ್ಸು ಅದು ಇದು ಜಾಯ್ನ್ ಆಗಿ ಜೀವನ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಪಾಸಿಟಿವ್ ಇದೆ ಕೂಡ, ನೆಗೆಟಿವ್ ಕೂಡ ಇದೆ. ಸೊ ಮಂತ್ರಿ ಮಾಲ್ಗೆ ರೀಚ್ ಆದ್ವಿ. ಅಲ್ಲಿಂದ ಆಟೋಗೆ ಸ್ವಲ್ಪ ದೂರ ಇದೆ ಅಂತ ಅಂದರು ನಮ್ಮ ಮನೆಯವರು, ಹೋಟೆಲ್ಲು. ಹಾಗಾಗಿ ಸಾಮ್ರಾಟ್ ರೆಸಿಡೆನ್ಷಿಯಲ್ ಹೋಟೆಲ್ ಅಂತ ಅಂದರು. ಅಲ್ಲೇ ಮೀಟಿಂಗ್ ಇರೋದ್ರಿಂದ ಸ್ಟೇ ಆಗೋಕ್ಕೂ ಅನುಕೂಲ ಆಗುತ್ತೆ. ಅವರು ಮೀಟಿಂಗಿಗೆ ಹೋಗೋಕ್ಕೂ ಹತ್ರ ಆಗುತ್ತೆ. ನಾನು ಕೂಡ ಅಲ್ಲೇ ಇರ್ಬೋದಲ್ವ, ಹಾಗಾಗಿ ಅಲ್ಲೇ ಹೋಗ್ತಾಯಿದ್ವಿ. ಸೊ ಇನ್ನೇನು ಹೋಟೆಲ್ ರೀಚ್ ಆದ್ವಿ. ಆಮೇಲೆ ಹಾಗೆ ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ರೂಮಿಗೆ, ಲೇಟ್ ಆಗಿಬಿಡಿತ್ತಲ್ವ ಅಂತ ಅಂದರು ನಮ್ಮ ಮನೆಯವರು. ಹೋದ್ವಿ. ಏನು ತಿನ್ನೋಣ ಅಂತ ಯೋಚನೆ ಮಾಡಿದಾಗ ಪ್ರಾನ್ಸ್ ತಿನ್ನೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪ್ರಾನ್ಸ್ ಫ್ರೈನ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆ ಇಲ್ಲಿ ಪರೋಟ ಸ್ಪೆಷಲ್ ಅಂತಂದರು. 100 ಪರೋಟ ಆ ಥರ ವೆರೈಟಿ ಪರೋಟ ಇತ್ತು. ಒಂದು ಪರೋಟನ ಆರ್ಡ್ರ್ ಮಾಡಿದ್ವಿ. ಪರೋಟ ಜೊತೆ ಪ್ರಾನ್ಸ್ ಫ್ರೈನ ತಿಂದೆ. ಅದು ಸ್ವಲ್ಪ ಒಂದು ಗ್ರೇವಿ ಏನೋ ಕೊಟ್ಟರು. ಹಾಗೆ ಪ್ಲೈನ್ ಬಿರಿಯಾನಿ ಅಂತ ಕೊಟ್ಟರು. ನಮ್ಮ ಸೈಡೆಲ್ಲ ಕುಷ್ಕ ಅಂತೀವಿ, ಇಲ್ಲಿ ಪ್ಲೈನ್ ಬಿರಿಯಾನಿ ಅಂತ ಅಂತಾರೆ. ಸೊ ಪ್ಲೈನ್ ಬಿರಿಯಾನಿ ಮತ್ತು ಒಂದು ಡಬಲ್ ಆಮ್ಲೆಟ್ನ ಆರ್ಡ್ರ್ ಮಾಡಿದರು. ಇದಿಷ್ಟು ತಿಂದ್ಕೊಂಡು ರೂಮಿಗೆ ಹೊರಟ್ವಿ. ಇದೇ ನೋಡಿ ಹೋಟೆಲ್ಲು ತುಂಬಾ ಚೆನ್ನಾಗಿದೆ ಅನಿಸ್ತು. ಒಳಗಡೆ ಏನು ಹೋಗಿಲ್ಲ, ಹೋಗ್ತಾಯಿದ್ದೀವಿ. ಯಾರೂ ಕಾಣಿಸ್ತಾನೆ ಇಲ್ಲ. ಲೇಟ್ ಆಯಿತು ಅಂತ ಕ್ಲೋಸ್ ಗೀಸ್ ಆಗಿಬಿಡ್ತಾ. ಬಾ ಇಲ್ಲಿ. ಇಲ್ಲ, ಇಲ್ಲಿ ನೋಡಿದ್ರೆ ಕೌಂಟಲ್ಲಿ ಯಾರೂ ಇಲ್ಲ. ಆ್ಯಕ್ಚುಲಿ ನಮ್ಮ ಮಕ್ಳನ್ನ ಬಿಟ್ಟು ಬಂದಿದ್ದು ಒಳ್ಳೇದಾಯ್ತು. ಯಾಕಂದರೆ ಇಲ್ಲಿ ಇಷ್ಟು ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇಷ್ಟು ತನಕ ಅವ್ರು ಇರ್ತಾ ಇರಲಿಲ್ಲ, ಮಲ್ಕೊಂಡು ಬಿಡ್ತಿದ್ರು. ಅವ್ರು ಎತ್ಕೊಂಡೇ ನಾವು ತಿರುಗಾಡ್ಬೇಕಾಗಿತ್ತು ಆ್ಯಕ್ಚುಲಿ. ಬಿಟ್ಟು ಬಂದಿದ್ದೇ ಬೆಸ್ಟ್ ಆಯ್ತು. ಅಲ್ಲಾದರೆ ಅಜ್ಜಿ ತಾತ ಜೊತೆ ಆರಾಮ್ಸೆ ಮಲ್ಕೊಂಡಿರ್ತಾರೆ. ನಾಳೆ ಹೋಗ್ಬಿಡ್ತೀವಿ, ಇನ್ನೇನು 1 ಡೇ ಅಷ್ಟೇ. ಅಲ್ಲಿ ಯಾರೂ ಇರಲಿಲ್ವಲ್ಲ, ಹಾಗಾಗಿ ಈ ಕಡೆ ಬಂದ್ವಿ. ಇಲ್ಲಿ ಮ್ಯಾನೇಜರ್ ಇದ್ದರು. ಹಾಗೆ ರೂಮ್ ಬುಕ್ ಮಾಡಿ ಕೀ ಇಸ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಹೊರಗಡೆ ನೋಡಿದರೆ ತುಂಬಾ ಚೆನ್ನಾಗಿದೆ. ಒಳಗಡೆ ರೂಮ್ ಹೇಗಿದೆ ನೋಡಬೇಕು. ಬುಕ್ಕು ಕೂಡ ಮಾಡಿಕೊಂಡ್ರು. ನಾನು ಎ ಸಿ ಆದರೆ 2400, ಎ ಸಿ ಆದರೆ 2500 ಅಂತಂದರು. ಎ ಸಿನೇ ತಗೊಂಡ್ರು. ಸೊ ರೂಮ್ ನೋಡ್ಬೋದು ನೀವು, ಈ ಥರ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ ರೂಮ್, ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ರೂಮ್ ಎಲ್ಲ ನೀಟಾಗಿದೆ. ಹಾಗೆ ವಾಶ್ರೂಮು ಕೂಡ ತುಂಬ ನೀಟಾಗಿದೆ. ಸೊ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡೆ. ಸ್ಕಿನ್ ಇರೋದ್ರಿಂದ ಸೊ ಹಾಗಾಗಿ ನಾನು ನೈಟು ಫೇಸ್ ವಾಶ್ ಮಾಡೇ ಮಲ್ಕೋಬೇಕಿಲ್ಲ ಅಂದರೆ ಪಿಂಪಲ್ ಜಾಸ್ತಿ. ಆಯಿಲ್ ಸ್ಕಿನ್ ಅಲ್ಲ. ಸೊ ಫೇಸ್ ವಾಶ್ ಮಾಡೇ ಮಲ್ಕೊಂಡು.
ಎಷ್ಟು ಫ್ರೆಶ್ ಅನಿಸ್ತೈತೆ. ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ರೆಸ್ಟ್ ಮಾಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಆಲ್ರೆಡಿ 10:30 10:45 ಆಗಿದೆ. ಸೊ ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ. ನಾಳೆ ಇದೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಬ್ಯಾಂಗ್ಳೂರಲ್ಲೇ ನೆಕ್ಸ್ಟ್ ಡೇ ಹೇಗಿರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಲಾಗ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ಎಲ್ಲರೂ ಮಲ್ಕೊಳ್ಳಿ. ಬಾಯ್, ಗುಡ್ ನೈಟ್.